ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿಯೂ ಕೃತಜ್ಞತೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಶರೀರಕ್ಕೆ ಹಾಗೂ ಪಶುಗಳಿಗೆ ವ್ಯಾಧಿ, ಆನೆಕಲ್ಲಿನ ಮಳೆ ಹೇಗೆ ಐಗುಪ್ತ ದೇಶವನ್ನು ಹಾಳು ಮಾಡಿತು, ಇದರಿಂದ ಫರೋಹನನು ಇಸ್ರಾಯೇಲ್ಯರನ್ನು ಹೋಗಗೊಡಿಸಿದನು, ಇದರಲ್ಲಿ ಐಗುಪ್ತರ ವಿರುದ್ಧ ದೇವರ ಉದ್ದೇಶವೇನು ಎಂಬುದನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ನಮ್ಮನ್ನು ದೇವರಾತ್ಮನ ವಶಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಕೀರ್ತನೆಗಳು 91:16 ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ವಿಮೋಚನೆ ಕಾಂಡ ಪುಸ್ತಕದ 8ನೇ ಅಧ್ಯಾಯದ 1ನೇ ವಚನದಿಂದ 32ನೇ ವಚನದವರೆಗೆ ನಾವು ಧ್ಯಾನ ಮಾಡಿ ಆತ್ಮೀಕವಾದ ಲಾಭವನ್ನು ಹೊಂದಿಕೊಂಡಿದ್ದೇವೆ. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ವಾಕ್ಯಗಳ ಗೂಢಾರ್ಥವನ್ನು ತಿಳಿಯಪಡಿಸಿದ್ದಾನೆ. ಈ ಮೂಲಕವಾಗಿ ದೇವರು ತಾನು ಮಾಡಿದ ವಾಗ್ದಾನಕ್ಕನುಸಾರವಾಗಿ ತನ್ನ ಜನರನ್ನು ಅವರು ದಾಸರಾಗಿದ್ದ ಐಗುಪ್ತರ ಕೈಯೊಳಗಿಂದ ಬಿಡಿಸುವುದಕ್ಕೂ ಅಲ್ಲಿನ ಸಮಸ್ತ ದೇವತೆಗಳಿಗೆ ಶಿಕ್ಷೆಯನ್ನು ವಿಧಿಸುವುದಕ್ಕೂ ಆತನು ಕೈ ಹಾಕಿ ಕಳಿಸಿದಂಥ ಕಪ್ಪೆಗಳಿಂದ ಬಾಧೆ ಮತ್ತು ಹೇನು ಹಾಗೂ ಹುಳಗಳಿಂದ ಕಾಟ ಉಂಟಾದದ್ದು ಎಂಬುದನ್ನು ನೋಡಿದೆವು. 2 ಬಾಧೆಗಳಿಂದ ಫರೋಹನು ಕ್ಷಣ ಹೊತ್ತು ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಮತ್ತೆ ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡನು. ದೇವರು ತನ್ನ ಜನರು ವಾಸವಾಗಿದ್ದ ಗೋಷೆನ್ ಸೀಮೆಯಲ್ಲಿ ಈ ಬಾಧೆಗಳನ್ನು ಬರಮಾಡಲಿಲ್ಲ. ಆದುದರಿಂದ ತನ್ನ ಜನರಿಗೂ ಆತನನ್ನು ಬಿಟ್ಟಂಥ ಜನರಿಗೂ ನಡುವೆ ವ್ಯತ್ಯಾಸವನ್ನು ತೋರಿಸಿದನು. ಇದರಿಂದ ತಾನು ಜೀವಿಸುವ ದೇವರಾಗಿದ್ದೇನೆ ಎಂದು ತಾನಾದುಕೊಂಡಂಥ ತನ್ನ ಜನರು ತನ್ನನ್ನು ಆರಾಧಿಸುವಂತೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದು ಆತನೇ ಎಂಬುದನ್ನು ದೃಢಪಡಿಸಿದ್ದನು. ಪ್ರಿಯರೇ, ಮುಂದಕ್ಕೆ ನಾವು ವಿಮೋಚನೆ ಕಾಂಡ ಪುಸ್ತಕದ 9ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಇಲ್ಲಿ ಕೂಡ ನೇರವಾಗಿ ಐಗುಪ್ತರ ಶರೀರಕ್ಕೆ ವ್ಯಾಧಿ, ಅವರ ಪಶುಗಳಿಗೆ ವ್ಯಾಧಿ ಬಂದದ್ದು, ವಿಪರೀತವಾದ ಆನೆಕಲ್ಲಿನ ಮಳೆಯಿಂದ ಐಗುಪ್ತ ದೇಶವು ಹಾಳಾದದ್ದು ಎಂಬುದನ್ನು ತಿಳಿದುಕೊಳ್ಳಲಿದ್ದೇವೆ. 9ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ 5ನೇ ಬಾಧೆ, ಪಶುಗಳಿಗೆ ರೋಗ. ಪ್ರಿಯರೇ, ದೇವರು ಫರೋಹನ ಹಠಮಾರಿತನದೊಂದಿಗೆ ಐಗುಪ್ತರೊಂದಿಗೆ ಕಾರ್ಯ ಮಾಡಿ ಅವರನ್ನು ಶಿಕ್ಷಿಸುತ್ತಾನೆ. ಫರೋಹನು ಎಲ್ಲಿಯವರೆಗೆ ಯೆಹೋವ ದೇವರನ್ನು ವಿರೋಧಿಸುತ್ತಾನೋ ಅಲ್ಲಿಯವರೆಗೆ ಬಾಧೆ ಸಂಕಟಗಳು ಐಗುಪ್ತ ದೇಶಕ್ಕೂ ಅದರ ನಿವಾಸಿಗಳಿಗೂ ಉಂಟಾಗುತ್ತಲೇ ಇರುತ್ತದೆ. ಇಲ್ಲಿಯವರೆಗೆ ಫರೋಹನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡನೆಂದು ಹೇಳಿದೆ. ಆದರೆ ಇಲ್ಲಿಂದ ಮುಂದಕ್ಕೆ ದೇವರು ಅವನ ಹೃದಯವನ್ನು ಕಠಿಣಪಡಿಸಿದನೆಂದು ನೋಡುತ್ತೇವೆ. ಫರೋಹನನು ಯೆಹೋವ ದೇವರನ್ನು ಒಪ್ಪಿಕೊಳ್ಳಲು ಸತತವಾಗಿ ನಿರಾಕರಿಸಿದ್ದರಿಂದಲೂ ದೇವರ ಅಪ್ಪಣೆಯನ್ನು ಕೈಕೊಳ್ಳಲು ನಿರಾಕರಿಸಿದ್ದರಿಂದಲೂ ದೇವರು ನಾಶನದ ಮೂಲಕ ತನ್ನ ಶಕ್ತಿಯನ್ನು ತೋರ್ಪಡಿಸಿಕೊಂಡನು. ದೇವರು ನಮ್ಮನ್ನು ರಕ್ಷಿಸಲಿಕ್ಕೂ ನಮ್ಮ ಮೇಲೆ ತನ್ನ ಆಶೀರ್ವಾದಗಳನ್ನು ಸುರಿಸಲಿಕ್ಕೂ ಇಚ್ಛಿಸುವನಾಗಿದ್ದಾನೆ. ಆದರೆ ನಾವು ಆತನನ್ನು ನಿರಾಕರಿಸಿದರೆ ಆತನ ಶಾಪಗಳಿಗೆ ಗುರಿಯಾಗಬೇಕಾಗುತ್ತದೆ. ಪ್ರಿಯರೇ, ಫರೋಹನನ ಜೀವಿತದಲ್ಲಿಯೂ ಇದೇ ಆಯಿತು. ವಿಮೋಚನೆ ಕಾಂಡ ಪುಸ್ತಕ 9ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೆ ನೋಡೋಣ. ತರುವಾಯ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಫರೋಹನನ ಬಳಿಗೆ ಹೋಗಿ ಅವನಿಗೆ ಇಬ್ರಿಯರ ದೇವರಾದ ಯೆಹೋವನು ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂಬುದಾಗಿ ಹೇಳಿದ್ದಾನಷ್ಟೇ. ನೀನು ಅವರಿಗೆ ಅಪ್ಪಣೆ ಕೊಡದೆ ಇನ್ನೂ ಅವರನ್ನು ತಡೆದರೆ ಯೆಹೋವನು ಅಡವಿಯಲ್ಲಿರುವ ನಿನ್ನ ಎಲ್ಲ ಪಶುಗಳಿಗೂ, ಕುದುರೆ, ಕತ್ತೆ, ಒಂಟೆ, ದನ, ಕುರಿ, ಆಡು ಇವೆಲ್ಲವುಗಳಿಗೂ ವಿರೋಧವಾಗಿ ತನ್ನ ಕೈ ಎತ್ತಿ ಘೋರ ವ್ಯಾಧಿಯನ್ನುಂಟು ಮಾಡುವನೆಂದು ತಿಳಿದುಕೋ. ಇಸ್ರಾಯೇಲ್ಯರ ಪಶುಗಳಿಗೂ ಐಗುಪ್ತರ ಪಶುಗಳಿಗೂ ಆತನು ವ್ಯತ್ಯಾಸ ಮಾಡುವನು. ಇಸ್ರಾಯೇಲ್ಯರಿಗಿರುವ ಪಶುಗಳಲ್ಲಿ ಒಂದೂ ಸಾಯುವುದಿಲ್ಲವೆಂದು ಹೇಳಬೇಕು. ಇದಲ್ಲದೆ ಯೆಹೋವನು ಕಾಲವನ್ನು ನಿರ್ಣಯಿಸಿ ನಾಳೆಯೇ ಈ ಕಾರ್ಯವನ್ನು ನಡೆಸುವೆನು ಎಂದು ಹೇಳಿದನು. ಮಾರನೆಯ ದಿನ ಯೆಹೋವನು ಆ ಕಾರ್ಯ ಉಂಟಾಗುವಂತೆ ಮಾಡಿದನು.
ಐಗುಪ್ತರ ಪಶುಗಳೆಲ್ಲ ಸಾಯುತ್ತಾ ಬಂದವು. ಇಸ್ರಾಯೇಲ್ಯರ ಪಶುಗಳಲ್ಲಿ ಒಂದೂ ಸಾಯಲಿಲ್ಲ. ಫರೋಹನು ವಿಚಾರಿಸಿದಾಗ ಇಸ್ರಾಯೇಲ್ಯರ ಪಶುಗಳಲ್ಲಿ ಒಂದೂ ಸಾಯಲಿಲ್ಲವೆಂದು ತಿಳುಕೊಂಡನು. ಆದಾಗ್ಯೂ ಫರೋಹನ ಹೃದಯವು ಮೊಂಡವಾಗಿದ್ದರಿಂದ ಆ ಜನರಿಗೆ ಹೊರಡಲಿಕ್ಕೆ ಅಪ್ಪಣೆ ಕೊಡದೆ ಹೋದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇಷ್ಟರಲ್ಲಿ ಫರೋಹನು ನಿಜ ಸ್ಥಿತಿ ತಿಳುಕೊಳ್ಳಬಹುದೆಂದು, ಇಸ್ರಾಯೇಲ್ಯರನ್ನು ಹೋಗಲು ಬಿಡಬಹುದೆಂದು ನಾವು ಭಾವಿಸಬಹುದು. ದೇವರು ಈ ಬಾಧೆಯನ್ನುಂಟು ಮಾಡಿದ್ದಾನೆ ಮತ್ತು ಈ ಅರಸನೊಂದಿಗೂ ಅವನ ಜನರೊಂದಿಗೂ ತಾನೇ ವ್ಯವಹರಿಸುತ್ತಿದ್ದಾನೆಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ, ಒಂದು ಪ್ರವಾಸಿ ಗುಂಪಿನೊಂದಿಗೆ ನಾನು ಪಿರಮಿಡ್ಗಳನ್ನು ಸಂದರ್ಶಿಸಲು ಹೋಗಿದ್ದೆ. ನಾನು ಹಿಂದಿರುಗಿ ಬಂದಾಗ ಒಬ್ಬನು ಕೇಳಿದನು, ಅಲ್ಲಿ ಹೋರಿಗಳನ್ನು ಸುಗಂಧದಿಂದ ತುಂಬಿಸಿಟ್ಟದ್ದನ್ನು ನೋಡಿದೆಯಾ ಎಂದು. ನಾವು ಇಲ್ಲವೆಂದು ಉತ್ತರ ಕೊಟ್ಟೆವು. ಅದಕ್ಕೆ ಅವನು, ಹಾಗಾದರೆ ನೀವು ಅತೀ ಮುಖ್ಯವಾದ ಸಂಗತಿಯನ್ನೇ ನೋಡದೆ ಬಿಟ್ಟಿರಿ ಅಂದನು. ಆಗ ನಮ್ಮಲ್ಲಿ ಅನೇಕರು ಪುನಃ ಹಿಂತಿರುಗಿ ಹೋಗಿ ಆ ಮಮ್ಮಿಗಳ ಚಿತ್ರಗಳನ್ನು ತೆಗೆದರು. ಆದರೆ ಹೋರಿಗಳ ಮಮ್ಮಿಗಳನ್ನು ನೋಡಲು ಆ ಬಿಸಿಲಿನಲ್ಲಿ 12 ಮೈಲು ಹಿಂದಕ್ಕೆ ಹೋಗಲು ನನಗೆ ಮನಸ್ಸಾಗಲಿಲ್ಲ. ಆದರೆ ಆ ಹೋರಿಗಳ ದೇಹಗಳು ಅಲ್ಲಿರುವುದಂತೂ ಸತ್ಯ. 100 ಸಂಖ್ಯೆಯಲ್ಲಿ ಭೂಗರ್ಭಶಾಸ್ತ್ರಜ್ಞರು ಅವುಗಳನ್ನು ಅಗೆದು ತೆಗೆಯುತ್ತಿದ್ದಾರೆ. ಕಪ್ಪು ಹೋರಿಯಾದ ಎಫೀಸನನ್ನು ಐಗುಪ್ತದಲ್ಲಿ ಪೂಜಿಸುತ್ತಿದ್ದರು. ಐಗುಪ್ತರು ಕಟ್ಟಿದ 2ನೇ ದೊಡ್ಡ ದೇವಾಲಯ ಮೆಂಫಿಸ್ ಪಟ್ಟಣದಲ್ಲಿದ್ದು ಅದು ಈ ಕಪ್ಪು ಹೋರಿ ಎಫೀಸನದಾಗಿದೆ. ಚಂದ್ರನ ಕಿರಣಗಳಿಂದ ಜನಿಸಿದ್ದನೆಂದು ಹೇಳಲಾಗುವ ಈ ಎಫೀಸನಲ್ಲಿ ಕೆಲವು ವಿಶೇಷ ಗುಣಲಕ್ಷಣಗಳಿದ್ದವು. ಹಳೇ ಹೋರಿಯ ಮರಣದ ನಂತರವೇ ನೂತನ ಎಫೀಸ್ ಜನಿಸುತ್ತದೆಂದು ಅವರು ನಂಬುತ್ತಾರೆ. ಸತ್ತು ಹೋದ ಹೋರಿಯನ್ನು ಸುಗಂಧ ದ್ರವ್ಯಗಳಿಂದ ತುಂಬಿಸಿ ಮೆಂಫಿಸ್ನಲ್ಲಿ ಹೂಣಿಡುತ್ತಾರೆ. ಅದರ ಆತ್ಮವು ಒಸಿರಿಸ್ ಎಫೀಸನಾಗಿ ದೂರದ ಲೋಕಕ್ಕೆ ತೆರಳುತ್ತದೆ ಎಂದು. ಆದರೆ ಇಲ್ಲಿ ಅವರು ರೋಗಗ್ರಸ್ತ ಹೋರಿಯನ್ನು ಪೂಜಿಸಬೇಕಾಗುತ್ತದೆ. ಪ್ರಿಯರೇ, ದೇವರು ಇದನ್ನು ನೋಡಿ ನಕ್ಕಿರಬಹುದು. ಐಗುಪ್ತರ ಮೇಲೆ ಇಂತಹ ಬಲವಾದ ಹಿಡಿತ ಸಾಧಿಸಿದ್ದು ಇಸ್ರಾಯೇಲ್ಯರ ಮೇಲೆಯೂ ಪ್ರಭಾವ ಬೀರಿದ್ದ ಈ ಭಯಾನಕ ಧರ್ಮಾಚರಣೆ ವಿರುದ್ಧವಾಗಿ ದೇವರು ಮೊಯ್ ತೀರಿಸಲು ಈ ಶಿಕ್ಷೆಯನ್ನು ವಿಧಿಸುತ್ತಾನೆ. ಮುಂದಕ್ಕೆ ನಾವು ನೋಡುವಂತೆ ಇಸ್ರಾಯೇಲ್ಯರು ಕೂಡ ಈ ಮೂರ್ತಿ ಪೂಜೆಗೆ ತೊಡಗುತ್ತಾರೆ. ಮುಂದಕ್ಕೆ 6ನೇ ಬಾಧೆ, ಹುಣ್ಣು ಬೊಕ್ಕೆಗಳು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 9ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಯೆಹೋವನು ಮೋಶೆ ಆರೋನರಿಗೆ, ನೀವು ಆವಿಗೆಯ ಬೂದಿಯನ್ನು ಕೈತುಂಬಾ ತೆಗೆದುಕೊಳ್ಳಿರಿ. ಮೋಶೆ ಅದನ್ನು ಫರೋಹನನ ಕಣ್ಣಿನ ಮುಂದೆ ಆಕಾಶಕ್ಕೆ ತೂರಲಿ. ಅದು ಸಣ್ಣ ಪುಡಿಯಾಗಿ ಐಗುಪ್ತ ದೇಶದಲ್ಲೆಲ್ಲ ಹಬ್ಬಿ ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಹುಣ್ಣಾಗುವ ಬೊಕ್ಕೆಗಳನ್ನುಂಟು ಮಾಡುವುದು ಎಂದು ಹೇಳಿದನು. ಮೋಶೆ ಆರೋನರು ಆವಿಗೆಯ ಬೂದಿಯನ್ನು ತೆಗೆದುಕೊಂಡು ಫರೋಹನನ ಮುಂದೆ ನಿಂತುಕೊಂಡರು. ಮೋಶೆಯು ಆ ಬೂದಿಯನ್ನು ಆಕಾಶಕ್ಕೆ ತೂರಲಾಗಿ ಅದು ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಹುಣ್ಣಾಗುವ ಬೊಕ್ಕೆಗಳನ್ನೆಬ್ಬಿಸಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಬಾಧೆ ಫರೋಹನನ ಸನ್ನಿಧಿಯಲ್ಲೇ ಆರಂಭವಾದದ್ದರಿಂದ ಇದರಿಂದ ಫರೋಹನೇ ಮೊದಲು ಬಾಧಿತನಾಗಿರಬಹುದು. ಇದು ಒಂದು ಊಹೆಯಷ್ಟೇ. ಮುಂದಕ್ಕೆ ನೋಡಿರಿ. ವಿಮೋಚನೆ ಕಾಂಡ ಪುಸ್ತಕ 9ನೇ ಅಧ್ಯಾಯ 11ನೇ ವಚನ. ಆ ಹುಣ್ಣುಗಳು ಜೋಯಿಸರಲ್ಲಿಯೂ ಐಗುಪ್ತರೆಲ್ಲರಲ್ಲಿಯೂ ಇದ್ದದರಿಂದ ಆ ಜೋಯಿಸರು ಹುಣ್ಣುಗಳ ದಿಸೆಯಿಂದ ಮೋಶೆಯ ಮುಂದೆ ನಿಲ್ಲಲಾರದೆ ಹೋದರು ಎಂಬುದೇ. ಫರೋಹನನಿಗೆ ಸಲಹೆ ಕೊಡುತ್ತಾ ಅವನ ಜೋಯಿಸರು ಮಂತ್ರವಾದಿಗಳು ಯಾವಾಗಲೂ ಅವನ ಜೊತೆಯಲ್ಲಿರುತ್ತಿದ್ದರು. ಮೊದಲಿನ 3 ಬಾಧೆಗಳನ್ನು ಅವರೂ ಹುಟ್ಟಿಸಬಲ್ಲವರಾದರು. ಆದರೆ ನಂತರದವುಗಳನ್ನು ಮಾಡಲು ಅವರಿಂದ ಆಗದೆ ಹೋಯಿತು. ಈ ಶಿಕ್ಷೆಯಲ್ಲಿ ಅವರ ಮೈಮೇಲೆ ಬೊಕ್ಕೆಗಳು ಎದ್ದವು. ಅವರು ಅವಸರವಾಗಿ ಅಲ್ಲಿಂದ ಹೋಗಿಬಿಟ್ಟರು. ದೇವರು ಮೊದಲ ಬಾರಿಗೆ ಪಶುಗಳನ್ನು ಮಾನವರನ್ನು ತನ್ನ ಶಿಕ್ಷೆಯಿಂದ ಮುಟ್ಟತೊಡಗಿದನು. ಐಗುಪ್ತರ ಗುಡಿ ದೇವಾಲಯಗಳಲ್ಲಿ ಪೂಜೆ ನಡೆಸುವ ಪೂಜಾರಿಗಳು ಪರಿಶುದ್ಧರಾಗಿರಬೇಕಾಗಿತ್ತು. ಅವರಲ್ಲಿ ಯಾವ ವಿಧವಾದ ರೋಗವಾಗಲಿ ಗಾಯವಾಗಲಿ ಇರಕೂಡದಿತ್ತು. ಈ ಹುಣ್ಣು ಬೊಕ್ಕೆಗಳ ಬಾಧೆ ಪಕ್ಕನೆ ಉಂಟಾಗಿ ಅವರು ಅಶುದ್ಧರಾದದ್ದರಿಂದ ದೇವಾಲಯ ಗುಡಿಗಳಲ್ಲಿ ಪೂಜೆ ಮಾಡಲಾರದವರಾದರು. ಅದರಿಂದಾಗಿ
ಇಡೀ ಐಗುಪ್ತದ ವಿಗ್ರಹಾರಾಧನೆ ನಿಂತು ಹೋಯಿತು. ಮೆಂಫಿಸ್ ಪಟ್ಟಣದ ಕುರುಹುಗಳನ್ನು ನೋಡುವುದಾದರೆ ಅದರ ನಾಶವಾದ ಭಾಗಗಳೆಲ್ಲ ಈಗ ಇಲ್ಲ. ಆದರೆ ಉತ್ಖನನ ಮಾಡುವವರು ಆ ಮಹಾಪಟ್ಟಣ ಹೇಗಿದ್ದಿರಬಹುದೆಂಬುದರ ಕುರಿತು ಊಹೆ ಮಾಡಬಲ್ಲರು. ದಾರಿಯಲ್ಲೂ ಎಲ್ಲ ಮೂಲೆಗಳಲ್ಲಿಯೂ ಗುಡಿ ದೇವಾಲಯಗಳೇ ತುಂಬಿದ್ದವು. ಮೆಂಫಿಸ್ನಲ್ಲೇ 1000ಕ್ಕಿಂತ ಹೆಚ್ಚು ದೇವಾಲಯಗಳಿದ್ದವು ಮತ್ತು ಈ ಎಲ್ಲ ದೇವಾಲಯಗಳಲ್ಲಿಯೂ ಪೂಜೆಗಾಗಿ ಪೂಜಾರಿಗಳು ಇರುತ್ತಿದ್ದರು. ಹುಣ್ಣಿನ ಬಾಧೆಯಿಂದಾಗಿ ಈ ದೇವಾಲಯಗಳ ಪೂಜಾ ವಿಧಿಗಳ ಅವಸ್ಥೆ ಏನಾಗಿರಬಹುದೆಂದು ನಾವೇ ಯೋಚಿಸಬಹುದು. ಎಲ್ಲವೂ ಸ್ತಬ್ಧವಾಗಿ ಹೋದವು. ಎಲ್ಲ ಪ್ರಕಾಶಿಸುವ ದೀಪಗಳು ಆರಿಹೋದವು. ಪ್ರಿಯರೇ, ಲಾಸ್ ವೇಗಸ್ನಲ್ಲಿ ಮುಷ್ಕರವಾದದ್ದರ ಕುರಿತು ಓದಿದ್ದೆ. ಅಲ್ಲಿನ ಪೇಟೆ ಬೀದಿಗಳಲ್ಲಿ ಲೋಕದ್ದೆಲ್ಲ ಕಡೆ ಇರುವುದಕ್ಕಿಂತ ಹೆಚ್ಚಿನ ದೀಪಗಳ ಬೆಳಕು ಇರುತ್ತಿತ್ತು. ರಾತ್ರಿಯಲ್ಲಿ ಲಾಸ್ ವೇಗಸ್ನ ಮೇಲಿಂದ ವಿಮಾನದಲ್ಲಿ ಹಾರುವುದಾದರೆ ಸೂರ್ಯನೇ ಮೇಲೆ ಬಂದನೋ ಎಂಬಷ್ಟು ಬೆಳಕು ಅಲ್ಲಿರುತ್ತದೆಂದು ಹೇಳುತ್ತಾರೆ. ಆದರೆ ಮುಷ್ಕರದ ಸಮಯದಲ್ಲಿ ಎಲ್ಲ ದೀಪಗಳು ನಂದಿ ಹೋದವು. ಹೋಟೆಲ್ಗಳು ಮುಚ್ಚಲ್ಪಟ್ಟವು. ಜನರೆಲ್ಲ ಬಿಟ್ಟು ಹೋದರು. ಇದು ಎಷ್ಟು ಭಯಂಕರವಾಗಿತ್ತೆಂದರೆ ಅದನ್ನು ಕೂಡಲೇ ಸರಿಪಡಿಸಲಾಯಿತು. ಈ ಮುಷ್ಕರ ಲಾಸ್ ವೇಗಸ್ನ ಸ್ಥಿತಿಯಂತೆಯೇ ಐಗುಪ್ತದ ಬಾಧೆಯಿಂದಾದ ಸ್ಥಿತಿ ಉಂಟಾಯಿತು. ಸುಳ್ಳು ಧರ್ಮವು ಬೆಂಬಲವಿಲ್ಲದಂತಾಯಿತು. ಎಲ್ಲರ ಮೈಯಲ್ಲೂ ಬೊಕ್ಕೆಗಳುಂಟಾದವು. ಪೂಜಾರಿಗಳು ದೇವಾಲಯದಲ್ಲಿ ಪೂಜೆ ಮಾಡಲಾರದಾದರು. ಒಂದು ವೇಳೆ ದೇವಾಲಯಗಳಲ್ಲಿ ಈ ಫಲಕ ಹಾಕಿದ್ದಿರಬಹುದು, ಏನೆಂದರೆ ಅಸೌಖ್ಯದ ಕಾರಣ ಮುಚ್ಚಲಾಗಿದೆ ಎಂದು. ಮುಂದಕ್ಕೆ ನೋಡೋಣ. ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು. ಆದರೂ ಯೆಹೋವನು ಮೋಶೆಗೆ ಹೇಳಿದಂತೆಯೇ ಆಯಿತು. ಯೆಹೋವನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಅವನು ಅವರ ಮಾತಿಗೆ ಕಿವಿಗೊಡದೆ ಹೋದನು. ತರುವಾಯ ಯೆಹೋವನು ಮೋಶೆಗೆ, ನೀನು ಬೆಳಿಗ್ಗೆ ಎದ್ದು ಫರೋಹನ ಮುಂದೆ ನಿಂತುಕೊಂಡು ಹೀಗನ್ನಬೇಕು, ಇಬ್ರಿಯರ ದೇವರಾದ ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಫರೋಹನ ಮೈಯಲ್ಲಿಯೂ ಬೊಕ್ಕೆಗಳಿದ್ದರೂ ದೇವರು ಮೋಶೆಯ ಮೂಲಕ ತನ್ನ ಜನರ ಬಿಡುಗಡೆಗಾಗಿ ಕೇಳುತ್ತಾನೆ. ಎಷ್ಟು ಸಾರಿ ನಾವು ನನ್ನ ಜನರನ್ನು ಹೋಗಲು ಬಿಡು, ಅವರು ನನ್ನನ್ನು ಆರಾಧಿಸಲು ಬಿಡು ಎಂದು ಹೇಳಲಿಲ್ಲ. ಆದರೂ ಫರೋಹನು ಇಸ್ರಾಯೇಲ್ಯರು ದೇಶವನ್ನು ಬಿಡಲು ನಿರಾಕರಿಸಿದನು. ಅವನ ಹೃದಯ ಕಠಿಣವಾಗಿತ್ತು. ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನದವರೆಗೆ ನೋಡೋಣ. ಈ ಸಾರಿ ನಾನು ನನ್ನ ವಶದಲ್ಲಿರುವ ಈತಿ ಬಾಧೆಗಳನ್ನು ನಿನ್ನ ಪ್ರಜಾ ಪರಿವಾರದವರಿಗೆ ಉಂಟಾಗುವಂತೆಯೂ ನಿನ್ನ ಹೃದಯಕ್ಕೂ ತಗಲುವಂತೆಯೂ ಮಾಡುವೆನು. ಆದ್ದರಿಂದ ಸಮಸ್ತ ಲೋಕದಲ್ಲಿ ನನಗೆ ಸಮಾನರು ಬೇರೆ ಯಾರೂ ಇಲ್ಲವೆಂದು ನನ್ನ ವಿಷಯದಲ್ಲಿ ತಿಳುಕೊಳ್ಳುವಿ. ನಾನು ಕೈ ಎತ್ತಿ ನಿನ್ನನ್ನು ನಿನ್ನ ಪ್ರಜೆಗಳನ್ನು ಅಂಟು ರೋಗದಿಂದ ಸಾಯಿಸಬಹುದಾಗಿತ್ತು. ಆಗ ನೀನು ಈವರೆಗೆ ಭೂಮಿಯಲ್ಲಿ ಇರದಂತೆ ನಿರ್ಮೂಲವಾಗುತ್ತಿದ್ದಿ. ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದೆನು. ನೀನು ನನ್ನ ಜನರನ್ನು ಇನ್ನೂ ಹೋಗಗೊಡಿಸದೆ ನಿನ್ನನ್ನು ಅವರ ಮುಂದೆ ಆಟಂಕವಾಗಿ ಒಡ್ಡುತ್ತೀಯಾ ಎಂಬುದೇ. ಪ್ರಿಯರೇ, ಇಡೀ ಲೋಕಕ್ಕೆ ತನ್ನ ಶಕ್ತಿಯನ್ನು ತೋರ್ಪಡಿಸಲಿಕ್ಕಾಗಿ ದೇವರು ಫರೋಹನನ್ನು ಉಪಯೋಗಿಸುತ್ತಾನೆ. ಮಾನವನ ಕೋಪವನ್ನು ತನ್ನ ಸ್ತುತಿಗಾಗಿ ದೇವರು ಉಪಯೋಗಿಸುವ ಒಂದು ಉದಾಹರಣೆ ಇಲ್ಲಿರುತ್ತದೆ. ಕೀರ್ತನೆ 76 10ನೇ ವಚನದಲ್ಲಿ ಹೀಗಿದೆ, ಮನುಷ್ಯರ ಕೋಪವು ನಿನ್ನ ಘನಕ್ಕೆ ಸಾಧಕವಾಗುವುದು ಎಂದು. ಪ್ರಿಯರೇ, ಮುಂದಕ್ಕೆ ನಾವು 7ನೇ ಬಾಧೆ, ಆನೆಕಲ್ಲಿನ ಮಳೆ ಎಂಬುದನ್ನು ನೋಡೋಣ. ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ 18ನೇ ವಚನವನ್ನು ನೋಡಿರಿ. ಹಾಗಾದರೆ ನಾಳೆ ಇಷ್ಟು ಹೊತ್ತಿಗೆ ವಿಪರೀತವಾದ ಆನೆಕಲ್ಲಿನ ಮಳೆ ಬೀಳುವಂತೆ ಮಾಡುವೆನು. ಐಗುಪ್ತ ರಾಜ್ಯವು ಸ್ಥಾಪಿಸಲ್ಪಟ್ಟ ದಿನ ಮೊದಲುಗೊಂಡು ಇಂದಿನವರೆಗೂ ಅಂಥ ಕಲ್ಲಿನ ಮಳೆ ಬಿದ್ದಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಐಗುಪ್ತದಲ್ಲಿ ಮಳೆ ಬರುವುದು ಕಡಿಮೆ. ಇಡೀ ವರ್ಷದಲ್ಲಿ 1 ಇಂಚಿಗಿಂತಲೂ ಕಡಿಮೆ ಮಳೆಯಾಗುತ್ತದೆ. ಈಗ ಅವರಿಗೆ ಮಳೆಯಾಗುತ್ತದೆಂದು ದೇವರು ಹೇಳುತ್ತಾನೆ. ಆದರೆ ಅವರಿಗೆ ಬೇಡವಾಗಿದ್ದ ರೀತಿಯ ಮಳೆ. ಮುಂದಕ್ಕೆ ನೋಡಿರಿ. ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು. ಆದ ಕಾರಣ ನೀನು ಆಳುಗಳನ್ನು ಕಳುಹಿಸಿ ನಿನ್ನ ಪಶುಗಳನ್ನು
ನಿನಗೆ ಅಡವಿಯಲ್ಲಿರುವುದೆಲ್ಲವನ್ನು ಬೇಗ ಭದ್ರ ಮಾಡಿಸು. ಮನೆಯೊಳಗೆ ಬಾರದೆ ಬಯಲಿನಲ್ಲೇ ಇರುವ ಎಲ್ಲ ಮನುಷ್ಯರು ಪಶುಗಳು ಆ ಕಲ್ಲಿನ ಮಳೆಯ ಹೊಡೆತದಿಂದ ಸಾಯುವರು ಎಂದು ಹೇಳಿದನು. ಆಗ ಫರೋಹನ ಸೇವಕರಲ್ಲಿ ಯಾರು ಯೆಹೋವನ ಮಾತಿಗೆ ಹೆದರಿದರೋ ಅವರು ತಮ್ಮ ಆಳುಗಳನ್ನು ಪಶುಗಳನ್ನು ಬೇಗ ಮನೆಗೆ ಬರಮಾಡಿಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಅವರು ದೇವರನ್ನು ನಂಬುತ್ತಾರೋ ಇಲ್ಲವೋ ಎಂಬ ಪ್ರಶ್ನೆ ಬರುತ್ತದೆ. ದೇವರು ಹೇಳುತ್ತಾನೆ, ನಿನ್ನ ಜನರನ್ನು ಆಳುಗಳನ್ನು ಮನೆಯೊಳಕ್ಕೆ ಸೇರಿಸಿಕೋ ಎಂದು. ಅನೇಕರು ಯೆಹೋವನ ಮಾತನ್ನು ನಂಬಲಿಲ್ಲ. ಅವರಿಗೆ ಈ ಶಿಕ್ಷೆಯಿಂದ ನಷ್ಟ ಉಂಟಾಯಿತು. ದೇವರು ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದನು. ಆದರೆ ಆತನ ಮಾತನ್ನು ನಂಬುತ್ತಾರೋ ಇಲ್ಲವೋ ಎನ್ನುವುದು ಅವರ ಆಯ್ಕೆಗೆ ಬಿಟ್ಟ ವಿಚಾರವಾಗಿತ್ತು. ಈ ದಿನಗಳಲ್ಲಿಯೂ ಈ ಮಾತು ಸತ್ಯವಾಗಿದೆ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 9ನೇ ಅಧ್ಯಾಯ 21ನೇ ವಚನವನ್ನು. ಯಾರು ಯೆಹೋವನ ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲವೋ ಅವರು ತಮ್ಮ ಆಳುಗಳನ್ನು ಪಶುಗಳನ್ನು ಅಡವಿಯಲ್ಲೇ ಬಿಟ್ಟರು ಎಂಬುದೇ. ಪ್ರಿಯರೇ, ಈ ಬಾಧೆಯು ಐಸಿಸ್ಗೆ ವಿರೋಧವಾದದ್ದಾಗಿತ್ತು. ಈ ದೇವತೆಯನ್ನು ಕೆಲವೊಮ್ಮೆ ದನದ ತಲೆಯೊಂದಿಗೆ ಚಿತ್ರಿಸುತ್ತಿದ್ದರು. ಆಕೆಯನ್ನು ಫಲವತ್ತತೆಯ ಹಾಗೂ ಗಾಳಿಯ ದೇವತೆ ಎನ್ನುತ್ತಿದ್ದರು. ಆಕೆ ಸೇಟ್ ಹಾಗೂ ನೂಟ್ ದೇವತೆಗಳ ಮಗಳಾಗಿದ್ದಳೆಂದು, ಸಿರಿಸನ ಸಹೋದರಿಯೂ ಪತ್ನಿಯೂ ಆಗಿದ್ದಳೆಂದು, ಹೊರಸನ ತಾಯಿ ನದಿ ಉಕ್ಕಿ ಹರಿಯುತ್ತದೆಂದು, ಭೂಮಿಗೆ ಫಲವತ್ತತೆಯನ್ನು ತರುತ್ತದೆಂದು ನಂಬುತ್ತಿದ್ದರು. ಐಸಿಸ್ ಎಂಬುದು ಐಗುಪ್ತದ ಒಂದು ಪ್ರಮುಖ ದೇವತೆಯಾಗಿದ್ದು, ಈ ಬಾಧೆಯು ಆಕೆಗೆ ವಿರುದ್ಧವಾದದ್ದಾಗಿತ್ತು. ಈ ಬಾಧೆಯು ಮನುಷ್ಯರಿಗೂ ಪ್ರಾಣಿಗಳಿಗೂ ಹಾನಿಕರವಾಗಿತ್ತೆಂಬುದನ್ನು ತಿಳಿದುಕೊಳ್ಳತಕ್ಕದ್ದು. ಮುಂದಕ್ಕೆ ನೋಡಿರಿ. ವಿಮೋಚನೆಕಾಂಡ ಪುಸ್ತಕ 9ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನದವರೆಗೆ. ಯೆಹೋವನು ಮೋಶೆಗೆ, ಆಕಾಶಕ್ಕೆ ನಿನ್ನ ಕೈ ಚಾಚು, ಆಗ ಐಗುಪ್ತ ದೇಶದಲ್ಲೆಲ್ಲ ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೊಲದಲ್ಲಿರುವ ಎಲ್ಲ ಪೈರುಗಳ ಮೇಲೆಯೂ ಆನೆಕಲ್ಲಿನ ಮಳೆ ಬೀಳುವುದು ಎಂದು ಹೇಳಿದನು. ಮೋಶೆಯು ತನ್ನ ಕೋಲನ್ನು ಆಕಾಶಕ್ಕೆ ಚಾಚಿದಾಗ ಯೆಹೋವನು ಗುಡುಗನ್ನು ಆನೆಕಲ್ಲಿನ ಮಳೆಯನ್ನು ಉಂಟು ಮಾಡಿದನು. ಸಿಡಿಲುಗಳು ನೆಲಕ್ಕೆ ಬಿದ್ದವು. ಯೆಹೋವನು ಐಗುಪ್ತ ದೇಶದ ಮೇಲೆ ಕಲ್ಲಿನ ಮಳೆಯನ್ನು ಸುರಿಸಿದನು. ಕಲ್ಲಿನ ಮಳೆಯು ಬಹು ಬಲವಾಗಿತ್ತು. ಜಗಜಗಿಸುವ ಮಿಂಚು ಅದರೊಂದಿಗಿತ್ತು. ಐಗುಪ್ತರು ಜನಾಂಗವಾದಂದಿನಿಂದಲೂ ಆ ದೇಶದಲ್ಲಿ ಅಂಥ ಘೋರವಾದ ಕಲ್ಲಿನ ಮಳೆ ಆಗಿರಲಿಲ್ಲ. ಆ ಕಲ್ಲಿನ ಮಳೆ ಐಗುಪ್ತ ದೇಶದ ಎಲ್ಲ ಕಡೆಯಲ್ಲಿ ಮನುಷ್ಯರನ್ನು ಪಶುಗಳನ್ನು ಬಯಲಿನಲ್ಲಿದ್ದ ಎಲ್ಲವನ್ನು ನಷ್ಟಪಡಿಸಿತು. ಆ ಕಲ್ಲಿನ ಮಳೆಯಿಂದ ಹೊಲಗಳಲ್ಲಿದ್ದ ಎಲ್ಲ ಪೈರುಗಳು ಹಾಳಾದವು, ಅಡವಿಯಲ್ಲಿದ್ದ ಮರಗಳು ಮುರಿದು ಹೋದವು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರ ಮಾತನ್ನು ನಂಬದವರು ತಮ್ಮ ಭದ್ರತೆಗಾಗಿ ಯಾವ ಏರ್ಪಾಡನ್ನೂ ಮಾಡಿಕೊಳ್ಳಲಿಲ್ಲ. ದೇವರು ಐಗುಪ್ತರಿಗೆ ಕೊಟ್ಟ ಸಂದೇಶವನ್ನೇ ಈ ದಿನಗಳಲ್ಲಿ ನಮಗೂ ಕೊಡುತ್ತಿದ್ದಾನೆ. ನ್ಯಾಯ ತೀರ್ಪು ಬರಲಿಕ್ಕಿದೆ, ಏನೋ ಸಂಭವಿಸಲಿಕ್ಕಿಲ್ಲ ಎಂದು ನೆನೆಸುವುದು ಹುಚ್ಚುತನವಾಗಿದೆ. ನೋಹನ ದಿನಗಳಲ್ಲಿಯೂ ಹಾಗೇ ಇತ್ತು. ಯೇಸು ಕ್ರಿಸ್ತನು ನ್ಯಾಯ ತೀರಿಸಲಿಕ್ಕಾಗಿ ಈ ಲೋಕಕ್ಕೆ ತಿರುಗಿ ಬರುವಾಗಲೂ ಪರಿಸ್ಥಿತಿ ಹಾಗೇ ಇರುತ್ತದೆ. ಐಗುಪ್ತದಲ್ಲಿ ಅನೇಕರು ದೇವರನ್ನು ನಂಬಲಿಲ್ಲ, ಆದರೆ ತಮ್ಮ ಅಪನಂಬಿಕೆಗೆ ತಕ್ಕ ಬೆಲೆ ತೆತ್ತರು. ದೇವರು ಕೇಳುವುದು ನಾವು ಆತನನ್ನು ನಂಬಬೇಕೆಂದೇ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 9ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು. ಇಸ್ರಾಯೇಲ್ಯರು ಇದ್ದ ಗೋಷೇನ್ ಸೀಮೆಯಲ್ಲಿ ಮಾತ್ರ ಕಲ್ಲಿನ ಮಳೆ ಬೀಳಲಿಲ್ಲ. ಆಗ ಫರೋಹನು ಮೋಶೆ ಆರೋನರನ್ನು ಕರೆಯಿಸಿ ಅವರಿಗೆ, ನಾನು ಅಪರಾಧಿಯೆಂದು ಈಗ ಒಪ್ಪಿಕೊಂಡೆನು. ಯೆಹೋವನು ನ್ಯಾಯವಂತನು, ನಾನು ನನ್ನ ಜನರು ದೋಷಿಗಳು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಫರೋಹನು ತನ್ನ ಅಪರಾಧದ ಕುರಿತಾಗಿ ಒಪ್ಪಿಕೊಂಡದ್ದು ಇದು ಮೊದಲನೇ ಸಲ. ವಿಮೋಚನೆಕಾಂಡ ಪುಸ್ತಕ 9ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ ನೋಡಿರಿ. ಈ ಭಯಂಕರವಾದ ಗುಡುಗು ಕಲ್ಲಿನ ಮಳೆಯು ಬಹು ಹೆಚ್ಚಾದವು. ಇವುಗಳನ್ನು ನಿಲ್ಲಿಸುವುದಕ್ಕೆ ಯೆಹೋವನನ್ನು ಪ್ರಾರ್ಥಿಸಿರಿ. ದೇಶವನ್ನು ಬಿಟ್ಟು ಹೊರಡುವುದಕ್ಕೆ ನಿಮಗೆ ಅಪ್ಪಣೆ ಕೊಡುತ್ತೇನೆ, ನಿಮ್ಮನ್ನು ತಡೆಯುವುದಿಲ್ಲ ಎಂದು ಹೇಳಿದನು. ಅದಕ್ಕೆ ಮೋಶೆ, ನಾನು ಪಟ್ಟಣದಿಂದಾಚೆಗೆ ಹೋದ ಕೂಡಲೇ ಕೈಗೆತ್ತಿ ಯೆಹೋವನನ್ನು ಪ್ರಾರ್ಥಿಸುವೆನು. ಆಗ ಗುಡುಗು ಕಲ್ಲಿನ ಮಳೆಯು ನಿಂತು ಹೋಗುವು. ಇದರಿಂದ ಸಮಸ್ತ ಭೂಲೋಕವು ಯೆಹೋವನ ಅಧಿಕಾರದೊಳಕ್ಕೆ ಇದೆ ಎಂದು ನೀನು ತಿಳಿದುಕೊಳ್ಳುವಿ. ಆದರೂ ನೀನಾಗಲಿ ನಿನ್ನ ಪರಿವಾರದವರಾಗಲಿ
ದೇವರಾಗಿರುವ ಯೆಹೋವನಿಗೆ ಆಗಲೂ ಭಯಪಡುವುದಿಲ್ಲವೆಂದು ಬಲ್ಲೆನು ಅಂದನು. ಪ್ರಿಯ ವೀಕ್ಷಕರೇ, ಗುಡುಗು ಕಲ್ಲಿನ ಮಳೆಯು ಹೆಚ್ಚಾದದ್ದನ್ನು ಕಂಡ ಫರೋಹನು ಮೋಶೆಯ ಬಳಿ ದೇವರನ್ನು ಪ್ರಾರ್ಥಿಸಲು ಕೇಳಿಕೊಳ್ಳುತ್ತಾನೆ. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 9ನೇ ಅಧ್ಯಾಯ 31ನೇ ವಚನ. ಜವೆಗೋದಿಗೆ ತೆನೆಯೂ ಅಗಸೆಗೆ ಮೊಗ್ಗೆಯೂ ಆಗಿದ್ದರಿಂದ ಆ ಎರಡೂ ಬೆಳೆಗೂ ನಷ್ಟವಾಯಿತು ಎಂಬುದೇ. ಗೋಧಿ ಕಡಲೆಯ ಬೆಳೆಗಳಿಗೆ ನಷ್ಟವಾಗಲಿಲ್ಲ, ಯಾಕಂದರೆ ಅವು ಹಿಂದಿನ ಬೆಳೆಗಳಾಗಿದ್ದವು. ಉಳಿದವೆಲ್ಲವೂ ಹೊಡೆಯಲ್ಪಟ್ಟು ನಷ್ಟವಾಯಿತು. ಇದು ಐಗುಪ್ತರ ಆಹಾರ ಮತ್ತು ಬಟ್ಟೆಗಳ ಮೇಲಿನ ಶಿಕ್ಷೆಯಾಗಿತ್ತು. ಮುಂದಕ್ಕೆ ವಿಮೋಚನೆಕಾಂಡ ಪುಸ್ತಕ 9ನೇ ಅಧ್ಯಾಯ 32ನೇ ವಚನದಿಂದ 34ನೇ ವಚನದವರೆಗೆ ನೋಡೋಣ. ಗೋಧಿಯೂ ಕಡಲೆಯೂ ಹಿಂದಿನ ಬೆಳೆಯಾದದ್ದರಿಂದ ಅದಕ್ಕೆ ನಷ್ಟವಾಗಲಿಲ್ಲ. ಮೋಶೆಯು ಫರೋಹನನ್ನು ಬಿಟ್ಟು ಪಟ್ಟಣದಿಂದ ಹೊರಗೆ ಬಂದು ಕೈಯೆತ್ತಿ ಯೆಹೋವನನ್ನು ಪ್ರಾರ್ಥಿಸಿದಾಗ ಗುಡುಗು ಕಲ್ಲಿನ ಮಳೆಯು ನಿಂತು ಹೋದವು. ಮಳೆಯೂ ನಿಂತಿತು, ಆದರೆ ಆ ಬಿರು ಮಳೆಯು ಕಲ್ಲಿನ ಮಳೆಯು ಗುಡುಗು ನಿಂತು ಹೋದದನ್ನು ಫರೋಹನು ಕಂಡಾಗ ಅವನು ಅವನ ಪರಿವಾರದವರು ಇನ್ನೂ ಪಾಪಿಷ್ಠರಾಗಿ ತಮ್ಮ ಹೃದಯಗಳನ್ನು ಮೊಂಡು ಮಾಡಿಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರು ಭಕ್ತರ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಮೋಶೆಯ ಪ್ರಾರ್ಥನೆಯನ್ನು ಕೂಡ ಕೇಳಿ ಸದುತ್ತರವನ್ನು ಕೊಟ್ಟನು. ವಿಮೋಚನೆಕಾಂಡ ಪುಸ್ತಕ 9ನೇ ಅಧ್ಯಾಯ 35ನೇ ವಚನವನ್ನು ನೋಡಿರಿ. ಯೆಹೋವನು ಮೋಶೆಯಿಂದ ಹೇಳಿಸಿದಂತೆ ಆಯಿತು. ಫರೋಹನನ ಹೃದಯವು ಕಠಿಣವಾಗಿತ್ತು, ಅವನು ಇಸ್ರಾಯೇಲ್ಯರನ್ನು ಹೋಗಗೊಡಿಸಲೇ ಇಲ್ಲ ಎಂಬುದೇ. ಪ್ರಿಯರೇ, ಅವನು ಇಸ್ರಾಯೇಲ್ಯರನ್ನು ಹೋಗಗೊಡಿಸಲೇ ಇಲ್ಲ. ದೇವರು ಐಗುಪ್ತರನ್ನು ಎಬ್ಬಿಸುವುದಕ್ಕಾಗಿ, ಅಲುಗಾಡಿಸಿ ಎಚ್ಚರಿಸುವುದಕ್ಕಾಗಿ, ಅವರ ಸುಳ್ಳು ಪೂಜೆಗಳಿಂದ ತಿರುಗಿಸುವುದಕ್ಕಾಗಿ ಅವರನ್ನು ಹೊಡೆದನು. ಆದರೆ ಜನರ ನಾಯಕನಾದ ಫರೋಹನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡೇ ಇದ್ದನು. ಇಷ್ಟೆಲ್ಲ ಕಷ್ಟಗಳು ಅನುಭವಿಸಿದರೂ ಕೂಡ ಫರೋಹನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡನು. ಈ ಮೂಲಕವಾಗಿ ದೇವರು ತನ್ನನ್ನು ಪ್ರಕಟಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ನಾವಾದರೂ ನಮ್ಮ ಜೀವಿತಗಳಲ್ಲಿ ದೇವರ ಕೃಪೆಯನ್ನೇ ಆತುಕೊಂಡು ಸಮಾಧಾನದಿಂದ ಆತನ ನಡೆಸುವಿಕೆಯ ಅನುಭವದಲ್ಲಿ ಮುಂದೆ ಮುಂದೆ ಸಾಗುವುದು ಎಷ್ಟೋ ಅಗತ್ಯ. ಆದ್ದರಿಂದ ಪ್ರಿಯರೇ, ದಿನನಿತ್ಯ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಈ ಅನ್ಯೋನ್ಯತೆಗಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ನಮಗೆ ಸಹಾಯ ಮಾಡಿದ್ದಿ. ನಮ್ಮ ಜೀವಿತಗಳಲ್ಲಿ ಯಾವಾಗಲೂ ನಿನ್ನನ್ನು ಪ್ರೀತಿಸುತ್ತಾ ನಂಬಿಕೆಯಲ್ಲಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ನಿನ್ನ ಆತ್ಮನ ಮೂಲಕವಾಗಿ ಬಲ ಹೊಂದುವುದಕ್ಕೆ ಕೃಪೆ ಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರು ಅವರು ಇರುವಂಥ ಸ್ಥಳದಲ್ಲಿ ಅವರು ಪ್ರಾರ್ಥಿಸುವಾಗ ಅವರ ಭಿನ್ನಹಗಳನ್ನು ಪ್ರಾರ್ಥನೆಗಳನ್ನು ಆಲಿಸು ದೇವರೇ. ಅವರ ಅಗತ್ಯತೆಗಳನ್ನು ಪೂರೈಸು. ಬಿಡುಗಡೆಯೊಂದಿಗೆ ಸಮಾಧಾನವನ್ನು ಸಂತೋಷವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದೆವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಐಗುಪ್ತರಿಗೆ ಉಂಟಾದ 10 ಬಾಧೆಗಳಲ್ಲಿ ಹುಣ್ಣು ಬೊಕ್ಕೆಗಳು ಎಷ್ಟನೇ ಬಾಧೆ? ಐಗುಪ್ತರಿಗೆ ಉಂಟಾದ 10 ಬಾಧೆಗಳಲ್ಲಿ ಹುಣ್ಣು ಬೊಕ್ಕೆಗಳು ಎಷ್ಟನೇ ಬಾಧೆ? ಉತ್ತರ 6ನೆಯ ಬಾಧೆ, 5ನೆಯ ಬಾಧೆ, 3ನೆಯ ಬಾಧೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಕಾರಣ ಪಾಪಿನ ನಯ್ಯ
ಪಶುವಾದೆ. ನನ್ನ ದ್ರೋಹಗಳ ದೆಸೆಯಿಂದ ನಿನಗೆ ಗಾಯವಾಯಿತು. ನಿನ್ನ ಬಾಸುಂಡೆಗಳಿಂದಲೇ ನನ್ನ ರೋಗ ಗುಣವಾಯಿತು. ನಿನ್ನ ಬಾಸುಂಡೆಗಳಿಂದಲೇ ನನ್ನ ರೋಗ ಗುಣವಾಯಿತು. ಯಾವ ಅನ್ಯಾಯ ಮಾಡದಿದ್ದರೂ ಶಿಲುಬೆ ಮೇಲೆ ತೂಗಿದೆ. ಪಾಪಿಗಳಲ್ಲಿ ಪಾಪಿಯಾಗಿ ನಿಂದೆ. ಪ್ರಿಯರೇ, ದೇವರು ಕಳುಹಿಸಿದ ಬಾಧೆಗಳು ಭಯಂಕರವಾದ ಐಗುಪ್ತ್ಯರ ಧರ್ಮಾಚರಣೆಯ ವಿರುದ್ಧವಾಗಿ ಹಾಗೂ ಇಸ್ರಾಯೇಲ್ಯರು ಈ ರೀತಿಯ ಆಚರಣೆಗೆ ಬಲಿಯಾಗಬಾರದು ಎಂದು ದೇವರ ಉದ್ದೇಶ. ದೇವರು ಪಶುಗಳನ್ನು ಮನುಷ್ಯರನ್ನು ಬಾಧೆಗಳಿಂದ ಮುಟ್ಟಿದಾಗ ಅಲ್ಲಿ ಎಲ್ಲವೂ ನಿಂತು ಹೋಯಿತು. ಆನೆಕಲ್ಲಿನ ಮಳೆಯಿಂದಾದ ದೇವರ ಎಚ್ಚರಿಕೆಯನ್ನು ಅವರು ಗಮನಿಸಲಿಲ್ಲ. ಪ್ರಿಯ ವೀಕ್ಷಕರೇ, ದೇವರು ತನ್ನ ವಾಕ್ಯದ ಮೂಲಕ ಎಚ್ಚರಿಸುವಾಗ ನಾವು ತಿಳಿದುಕೊಂಡು ಆತನನ್ನು ಆಶ್ರಯಿಸಿಕೊಂಡು ಮುನ್ನಡೆಯಬೇಕು. ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದದಾಯಕವಾಗಿರುವುದಾದರೆ ಹಿಂದೆ ಕರೆ ಮಾಡಿರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.